ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ದಿನಾಂಕ 10ರಂದು ಬಾಲಕನ ಪಾಲಕ ಪೋಷಕರು. ಈಗ ವಾರ್ತೆಗಳ ವಿವರ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವೇಶ್ವರರ ಜಯಂತಿಯನ್ನ ದಿನಾಂಕ 10ರಂದು ನಡೆಸಲಾಗುತ್ತಿದೆ. ಸರ್ವ ಜನಾಂಗದ ಭಕ್ತರು ಆಗಮಿಸಿ ಜಯಂತಿಯನ್ನ ಯಶಸ್ವಿಗೊಳಿಸಬೇಕೆಂದು ಹೊಸಪೇಟೆ ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದ ಆಡಳಿತ ಮಂಡಳಿಯು ಭಕ್ತರಲ್ಲಿ ಕರೆ ನೀಡಿದೆ. ಹೌದು, ಲಿಂಗೈಕ್ಯ ಡಾಕ್ಟರ್ ಸಂಗನಬಸವ ಸ್ವಾಮಿಗಳಿಂದ ಪ್ರತಿ ವರ್ಷ ಬಸವೇಶ್ವರರ ಜಯಂತಿಯನ್ನ ನಡೆಸುವ ಮೂಲಕ ಅವರ ವಚನಗಳ ಸಾರವನ್ನ ಮನುಕುಲಕ್ಕೆ ತಿಳಿಸಿಕೊಂಡು ಬರುತ್ತಿದ್ದರು. ಹೀಗೆ ಮಠದ ಇಂದಿನ ಬಸವಲಿಂಗ ಸ್ವಾಮಿಗಳಿಂದ ದಿನಾಂಕ 10ರಂದು ಬಸವೇಶ್ವರರ ಜಯಂತಿಯನ್ನ ಕೈಗೊಳ್ಳಲಾಗಿದೆ. ಇದೇ ಶುಭ ಸಂದರ್ಭದಲ್ಲಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿ, 51ನೇ ವರ್ಷದ ಸರ್ವಧರ್ಮ ಸಾಮೂಹಿಕ ವಿವಾಹ ಮಹೋತ್ಸವ, ಹೇಮಕೂಟ ತ್ರೈಮಾಸಿಕ ಪತ್ರಿಕೆಯ ಬಿಡುಗಡೆ, ಹೇಮಕೂಟ ಕೆಂಡರ್ ಶಾಲಾ ಉದ್ಘಾಟನಾ ಸಮಾರಂಭ ಸೇರಿದಂತೆ 1161ನೇ ಮಾಸಿಕ ಶಿವಾನುಭವ ಸಂಪದ ನಡೆಸಲಾಗುತ್ತದೆ. ತನ್ನಿಮಿತ್ತ ದಿನಾಂಕ 10ರಂದು ಬೆಳಗ್ಗೆ 8ಕ್ಕೆ ಬಸವೇಶ್ವರರ ಪುತ್ಥಳಿಗೆ ಮಾಲಾರ್ಪಣೆಗೈದು ಸಣ್ಣಕ್ಕೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಕೊಟ್ಟೂರು ಸ್ವಾಮಿ ಮಠದವರೆಗೆ ಸಕಲ ವಾದ್ಯಗಳೊಂದಿಗೆ ಬಸವೇಶ್ವರರ ಭಾವಚಿತ್ರದ ಮೆರವಣಿಗೆ ನಡೆಸಲಾಗುವುದು. ಸರ್ವಧರ್ಮದವರು ಪಾಲ್ಗೊಂಡು ಜಯಂತಿಯನ್ನ ಯಶಸ್ವಿಗೊಳಿಸಬೇಕೆಂದು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದ ಆಡಳಿತ ಮಂಡಳಿ ಭಕ್ತರಲ್ಲಿ ಕರೆ ನೀಡಿದೆ. ಹೊಸಪೇಟೆ ನಗರಸಭೆಯ ವಿವಿಧ ಸೇವೆಯನ್ನ ಪಡೆಯಲು ಸಾರ್ವಜನಿಕರು ಮಧ್ಯವರ್ತಿಗಳನ್ನ ಸಂಪರ್ಕಿಸಿ ಅವರಿಗೆ ಹಣ ನೀಡಿ ಸೇವೆಯನ್ನ ಪಡೆಯುವ ದುಸ್ಥಿತಿ ನಡೆದುಕೊಂಡು ಬರುತ್ತಿದೆ. ಹೀಗೆ ಈ ಕುರಿತಾಗಿ ಜಿಲ್ಲಾಧಿಕಾರಿಗಳಿಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಮಧ್ಯವರ್ತಿಗಳ ಹಾವಳಿಯನ್ನ ತಡೆಯಲು ದಿಟ್ಟ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಹೌದು, ಹೊಸಪೇಟೆ ನಗರಸಭೆಗೆ ಸಂಬಂಧಿಸಿದ ಬದಲಾವಣೆ ಫಾರಂ ನಂಬರ್ 3 ಪಡೆಯುವುದು, ಕಟ್ಟಡ ಪರವಾನಿಗೆ ಇನ್ನಿತರ ಸಾರ್ವಜನಿಕರ ಸೇವೆಗಳನ್ನ ಪಡೆಯಲು ಮಧ್ಯವರ್ತಿಗಳ ಹಾವಳಿಯಿಂದಾಗಿ ವಿಳಂಬವಾಗುವ ಅಂಶದ ಕುರಿತು ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ದೂರುಗಳು ಬಂದಿದ್ದವು. ಈ ಅಂಶವನ್ನು ಗಂಭೀರವಾಗಿ ಪರಿಗಣಿಸಿದ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ರವರು ಪ್ರತಿ ಸೋಮವಾರ ನಗರಸಭಾ ಕಾರ್ಯಾಲಯದಲ್ಲಿ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಕಚೇರಿಯ ಯೋಜನಾ ನಿರ್ದೇಶಕರನ್ನ ಮೇಲುಸ್ತುವಾರಿ ಅಧಿಕಾರಿಗಳನ್ನಾಗಿ ನೇಮಿಸಲಾಗಿದೆ. ಹಾಗಾಗಿ ಸಾರ್ವಜನಿಕರು ಮಧ್ಯವರ್ತಿಗಳನ್ನ ಸಂಪರ್ಕಿಸದೆ ಮೇಲುಸ್ತುವಾರಿ ಅಧಿಕಾರಿಗಳನ್ನ ಸಂಪರ್ಕಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತೆ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ರವರು ಸಾರ್ವಜನಿಕರಲ್ಲಿ ಕೋರಿದ್ದಾರೆ. ನಾವು ಈಗಾಗಲೇ ಸುಮಾರು 6 ತಿಂಗಳ ಹಿಂದೆ ಮನೆ ಬಾಗಿಲಿಗೆ ಈ ಸ್ವತ್ತು ಅಂತೇಳಿ ಫಾರಂ 3 ಅನ್ನು ಎಲ್ಲ ನಗರ ಸ್ಥಳೀಯ ಪ್ರದೇಶಗಳಲ್ಲಿ ನಗರಸಭೆ ಹೊಸಪೇಟೆ ಮತ್ತು ಉಳಿದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮನೆ ಬಾಗಿಲಿಗೆ ಈ ಸ್ವತ್ತು ಅಂತ ಫಾರಂ 3ನ ಕೊಡಿಸ್ತಾ ಇದ್ವಿ. ಸುಮಾರು ಹೊಸಪೇಟೆನಲ್ಲಿ ಒಂದು 7-8 ಸಾವಿರ ನಾವು ಈಗಾಗಲೇ ಮನೆ ಬಾಗಿಲಿಗೆ ಈ ಸ್ವತ್ತಿನಲ್ಲಿ ಕೊಡಿಸಿದ್ದೀವಿ. ಅವರು ಅರ್ಜಿ ಕೊಟ್ಟೋದ್ರೆ ಅವ್ರ ಮನೆ ಬಾಗಿಲಿಗೆ ಪೋಸ್ಟ್ ಮುಖಾಂತರ ಅಥವಾ ಅವರೇ ಬಂದು ತೊಗೊಂಡು ಹೋಗ್ಬೋದಿತ್ತು, ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನಿಗದಿತ ಏನು ಶುಲ್ಕವನ್ನು ಕಟ್ಟಿ. ಅದೇ ರೀತಿ ಬೇರೆ ಬೇರೆ ತಾಲೂಕಿನಲ್ಲಿ ಕೂಡ ನಗರಸಭೆ ಸ್ಥಳೀಯದಲ್ಲಿ ನಡೀತಾ ಇದೆ. ಮತ್ತು ಇತ್ತೀಚೆಗೆ ಸುಮಾರು ಒಂದು 2-3 ತಿಂಗಳಿಂದ ಹೊಸಪೇಟೆನಲ್ಲಿ ಇನ್ನೂ ಕೆಲವರಿಗೆ ಸಿಗ್ತಾ ಇಲ್ಲ ಅನ್ನೋದು ನನ್ನ ಗಮನಕ್ಕೆ ಬಂತು. ಹಾಗಾಗಿ ನಾನು ನಮ್ಮ PDDUDC ಏನಿದ್ದಾರೆ ಪ್ರಾಜೆಕ್ಟ್ ಡೈರೆಕ್ಟರು ನಗರಾಭಿವೃದ್ಧಿ ಕೋಶ ನಮ್ಮ ಕಚೇರಿನಲ್ಲಿ ಅವರನ್ನು ಪ್ರತಿ ಸೋಮವಾರ ನಗರಸಭೆ ಹೊಸಪೇಟೆಗೆ ಅವ್ರನ್ನ ನಿಯೋಜಿಸ್ತೀನಿ. ಆ ದಿನ ಯಾರಾದರೂ ಕೂಡ ಸಾರ್ವಜನಿಕರು ಎಲ್ಲ ಅಗತ್ಯ ದಾಖಲೆಗಳಿದ್ದರೆ ಮಾತ್ರ, ಕೆಲವರು ಅಗತ್ಯ ದಾಖಲೆಗಳು ಇಲ್ಲದೆ ಇದ್ರೂ ಕೂಡ ಕೊಡ್ಲಿಕ್ಕೆ ತುಂಬ ಒತ್ತಾಯ ಮಾಡ್ತಾ ಇದ್ದಾರೆ. ಅದು ಸುಮಾರು ಒಂದು 2-3 ಲೇಔಟ್ ಕೇಸ್ ಇದೆ. ಅದು ನಿಗದಿತ ಲೀಗಲ್ ಡಾಕ್ಯುಮೆಂಟ್ಸ್ ಇದ್ದರೆ ನಾವು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಯಾರು ನಿಗದಿತ ಶುಲ್ಕದ ಸಮೇತ ಅಗತ್ಯವಿರುವ ದಾಖಲೆಗಳನ್ನು ಸಲ್ಲಿಸಿದರೆ ಅದನ್ನು ನಾವು ಅಲ್ಲೇ ಕ್ಷಣದಲ್ಲೇ ಕೊಡಲಿಕ್ಕೆ ಮತ್ತೊಂದು ವ್ಯವಸ್ಥೆ ಮಾಡಿದ್ವಿ. ಅದು ನಗರಸಭೆ ಹೊಸಪೇಟೆನಲ್ಲಿ ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ. ಮುಂದುವರೆದು ಈಗ ಮತ್ತೆ ಕೆಲವರೆಲ್ಲ ನಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಬೇರೆ ಕಡೆನೂ ಯಾವುದಾದ್ರು ಒಂದು ತಿಂಗಳಲ್ಲಿ ಒಂದು ದಿನ ಮಾಡಿ ಅಂತ.
ಉಳಿದ ನಗರಸಭೆ ಉಳಿದ ನಮ್ಮ ಅರ್ಬನ್ ಲೋಕಲ್ ಬಾಡೀಸಲ್ಲಿ ಅಲ್ಲಿ ಕೂಡ ಶೀಘ್ರದಲ್ಲಿಯೇ ತಿಂಗಳಲ್ಲಿ ಯಾವುದಾದ್ರೂ ಒಂದು ದಿನ ಬೆಳಗ್ಗೆ ಒಂದು ನಗರ ಸ್ಥಳೀಯ ಸಂಸ್ಥೆ ಮತ್ತು ಮಧ್ಯಾಹ್ನ ಒಂದು ಈ ರೀತಿ ಮಾಡಿ ಏನಾದರೂ ಅಲ್ಲಿ ಲೋಪದೋಷಗಳಿದ್ದು ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಯಾರಾದರೂ ತೊಂದರೆ ಕೊಡ್ತಾ ಇದ್ದರೆ ಅಥವಾ ಮಧ್ಯವರ್ತಿಗಳ ಅವಳಿ ಇದ್ದರೆ ಅವರು ಒಂದು ಕಾಪಿ ಕೊಟ್ಟರಾಯ್ತು ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ಗೆ ಪರಿಶೀಲನೆ ಮಾಡಿ ಡಾಕ್ಯುಮೆಂಟ್ಸ್ ಅಧಿಕೃತವಾಗಿದ್ದರೆ ತಕ್ಷಣವೇ ಮಾಡಿಕೊಡ್ಲಿಕ್ಕೆ ನಾವು ಕ್ರಮ ತಗೊಳ್ತೇವೆ. ದಿನಾಂಕ 11ರಂದು ಹೊಸಪೇಟೆಯ ವಿದ್ಯಾರಣ್ಯ ಪಿರಮಿಡ್ ಧ್ಯಾನ ಕೇಂದ್ರದ 9ನೇ ವಾರ್ಷಿಕೋತ್ಸವ ನಡೆಯಲಿದೆ. ಅಂದು ಮಹಿಳೆಯರಿಗಾಗಿ ಉಚಿತ ಧ್ಯಾನ ಆರೋಗ್ಯ ಯಜ್ಞ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ವಿದ್ಯಾರಣ್ಯ ಪಿರಮಿಡ್ ಧ್ಯಾನ ಕೇಂದ್ರದಿಂದ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಕೈಗೊಳ್ಳಲಾಗಿತ್ತು. ಈ ವೇಳೆ ಧ್ಯಾನ ಕೇಂದ್ರದ ಸದಸ್ಯರಾದ ಮಂಜುನಾಥ್ ರವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ, ವಿದ್ಯಾರಣ್ಯ ಪಿರಮಿಡ್ ಕೇಂದ್ರದ 9ನೇ ವಾರ್ಷಿಕೋತ್ಸವದ ನಿಮಿತ್ತ ಹೊಸಪೇಟೆಯ ನೆಹರು ಕಾಲೋನಿಯಲ್ಲಿ ಬರುವ ದೀಪಾಯನ ಶಾಲೆಯ ಬಳಿಯ ಸಹಕಾರ ಸಂಘ ಒಕ್ಕೂಟದ ಮೈದಾನದಲ್ಲಿ ದಿನಾಂಕ 11ರಂದು ಸಂಜೆ 5ರಿಂದ ರಾತ್ರಿ 9ರವರೆಗೆ ವಾರ್ಷಿಕೋತ್ಸವದ ನಿಮಿತ್ತ ಹಾಗೂ ತಾಯಂದಿರರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ಉಚಿತ ಆರೋಗ್ಯ ಯಜ್ಞವನ್ನ ನಡೆಸಲಾಗುವುದು. ಮಹಿಳೆಯರ ಆರೋಗ್ಯ ಕಾಪಾಡುವ ಹಾಗೂ ಅವರಲ್ಲಿ ನೆಮ್ಮದಿ ತುಂಬುವುದೇ ನಮ್ಮ ಧ್ಯಾನ ಕೇಂದ್ರದ ಮುಖ್ಯ ಉದ್ದೇಶವಾಗಿದೆ. ಹಾಗಾಗಿ ಮಹಿಳೆಯರು ಈ ಕಾರ್ಯಕ್ರಮದ ಸದ್ಬಳಕೆ ಮಾಡಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ, ವಿದ್ಯಾರಣ್ಯ ಪಿರಮಿಡ್ ಧ್ಯಾನ ಕೇಂದ್ರದ ಸದಸ್ಯರಾದಂಥ ನಾವು ಮೇ 11ನೇ ತಾರೀಕು ಶನಿವಾರ ಸಂಜೆ 5ರಿಂದ 9 ಗಂಟೆಗೆ ದೀಪಾಯನ ಶಾಲೆಯ ಮೈದಾನದಲ್ಲಿ ವಿದ್ಯಾರಣ್ಯ ಪಿರಮಿಡ್ 9ನೇ ವಾರ್ಷಿಕೋತ್ಸವ ಹಾಗೂ ವಿಶ್ವ ತಾಯಂದಿರ ದಿನದ ಅಂಗವಾಗಿ ಮಹಿಳಾ ಧ್ಯಾನ ಆರೋಗ್ಯ ಯಜ್ಞ ಕಾರ್ಯಕ್ರಮವನ್ನು ಉಚಿತವಾಗಿ ಮತ್ತು ಉಚಿತ ಸಂಗೀತ ಧ್ಯಾನದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಮಸ್ತ ಹೊಸಪೇಟಿನ ನಾಗರಿಕ ಬಂಧುಗಳಿಗೆ ಎಲ್ಲರಿಗೂ ಸರ್ವರಿಗೂ ಸುಸ್ವಾಗತ, ಸ್ವಾಗತ, ಬನ್ನಿ ಅಂತ ಹೇಳ್ತಾ ಥ್ಯಾಂಕ್ ಯು. ಈ ಕಾರ್ಯಕ್ರಮ ವಿದ್ಯಾರಣ್ಯ ಪಿರಮಿಡ್ ಅಡಿಯಲ್ಲಿ ಮಹಿಳಾ ಧ್ಯಾನ ಆರೋಗ್ಯ ಯಜ್ಞದ ಕಾರ್ಯಕ್ರಮ ಉದ್ದೇಶ ಪ್ರತಿಯೊಬ್ಬರಲ್ಲಿ ಆರೋಗ್ಯ ಮತ್ತು ನೆಮ್ಮದಿ, ಆತ್ಮವಿಶ್ವಾಸ ಎಲ್ಲವನ್ನ ಜಾಗೃತಿ ಮೂಡಿಸೋದೇ ನಮ್ಮ ಈ ಮೂಲ ಉದ್ದೇಶ. ಶರಣಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಬಾಲಕ ಗೌತಮ್ ಮೃತಪಟ್ಟಿದ್ದು ವೈದ್ಯರ ನಿರ್ಲಕ್ಷ್ಯತನದಿಂದಾಗಿ ಈ ಸಾವು ಸಂಭವಿಸಿದೆ ಎಂದು ಆರೋಪಿಸಿ ಸಂಬಂಧಿಕರು ಬುಧವಾರ ಆಸ್ಪತ್ರೆಯ ಮುಂಭಾಗ ಪ್ರತಿಭಟನೆ ನಡೆಸಿದರು. ತಾಲೂಕಿನ ತಾಳೆ ಬಸಾಪುರ ತಾಂಡಾದ ಗೌತಮ್ ಕಳೆದ 4-5 ದಿನಗಳಿಂದ ಜ್ವರದಿಂದ ಬಳಲುತ್ತಿದ್ದ. ಮೊದಲಿಗೆ ಮರಿಯಮ್ಮನಹಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿತ್ತು. ಬಾಲಕನಿಗೆ ಡೆಂಗ್ಯೂ ದೃಢಪಟ್ಟ ಕಾರಣ ಇಲ್ಲಿನ ಶರಣಂ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬುಧವಾರ ಬೆಳಗ್ಗೆ ಬಾಲಕನ ಆರೋಗ್ಯದಲ್ಲಿ ತೀವ್ರ ಏರುಪೇರಾಗಿದ್ದರಿಂದ ಅವನನ್ನು ಬಳ್ಳಾರಿಗೆ ಕರೆದೊಯ್ಯಲು ವೈದ್ಯರು ತಿಳಿಸಿದರು. ಆಂಬ್ಯುಲೆನ್ಸ್ನಲ್ಲಿ ಕರೆದೊಯ್ಯುವ ಹೊತ್ತಿನಲ್ಲಿ ನಗರ ದಾಟುವ ಮೊದಲೇ ಬಾಲಕ ಮೃತಪಟ್ಟಿದ್ದಾನೆ. ಗೌತಮ್ ಸಾವಿಗೆ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಮೃತ ಬಾಲಕನ ತಂದೆ ತುಳಜಾ ನಾಯ್ಕ ಆರೋಪಿಸಿದ್ದಾರೆ. ಡಾಕ್ಟರ್ ಅಡ್ಮಿಟ್ ಮಾಡಬೇಕಾದ್ರೆ ಏನ್ ಹೇಳಿದ್ರು ಇಲ್ಲಿ ಅಡ್ಮಿಟ್ ಮಾಡ್ರಿ ಅಂತ ಹೇಳಿದ್ರು. ಮಾಡ್ತಿದ್ದೆ, ತುಂಬಾ 2000 ಅಡ್ವಾನ್ಸ್ ಕಟ್ಟೀನಿ, ಮತ್ತೆ ಟ್ರೀಟ್ಮೆಂಟ್ ಎಲ್ಲ ಮೆಡಿಸಿನ್ ನಾನೇ ಕಟ್ಟೀನಿ ಎಕ್ಸ್ಟ್ರಾ. ಅದಕ್ಕಾಗಿ ಸಾಯಂಕಾಲ ಬಂದು ನೋಡಿದ್ರು ಚೆನ್ನಾಗಿತ್ತು. ಎಲ್ಲ ಚೆಕ್ ಮಾಡಿದ್ರ, ಬೆಳಗ್ಗೆನೆ ಚೆಕ್ ಮಾಡಿ. ನಿನ್ನೆ ನಾನು ಎಲ್ಲ ರಿಪೋರ್ಟ್ ನಾನೇ ತಂದೀನಿ. ಆ ರಿಪೋರ್ಟ್ ನೋಡ್ಕೊಂಡು ಅಡ್ಮಿಟ್ ಮಾಡ್ಯಾರ. ಇವತ್ತು ಬೆಳಗ್ಗೆ ಇವ್ರು ಚೆಕ್ ಮಾಡ್ಯಾರ, ಬ್ಲಡ್ ಒಂದ್ ಸ್ವಲ್ಪ ಕಮ್ಮಿ ಆಯ್ತಾ, ಬರ್ತಾ ನಾಳೆ ಸರಿ ಅಷ್ಟೇ ಹೇಳಿ. ಅದಕ್ಕೆ ಸಾರ್ ಬಂದು ನೋಡೇ ಇಲ್ಲ. ಇವತ್ತು ಬೆಳಗ್ಗೆ ಪ್ಲೇಟ್ಲೆಟ್ 50 ಚಿಲ್ಲರೆ ಆಯ್ತು, 50 ಬೆಳಗ್ಗೆ ಡಾಕ್ಟರ್ ಒಂದು 11 ಗಂಟೆಗೆ ಬಂದು ನೋಡ್ಯಾರ. ಏನ್ ನೋಡಾಗೇನ ಚೆನ್ನಾಗಾಗತ್ತ, ಏನಾಗಿಲ್ಲ, ಅವೆಲ್ಲ ಟ್ರೀಟ್ಮೆಂಟ್ ಬರ್ದು ಹೋಗ್ಯಾನ. ನಾನು ಮೆಡಿಸಿನ್ ತಗೊಂಡ್ಬಂದು ಮೆಡಿಕಲ್ ಅಲ್ಲಿ ತಗೊಂಡ್ಬಂದು ಕೊಟ್ಟಿನಿ. ಯಾವ್ದು ಮೆಡಿಸಿನ್ ಹಾಕ್ಯಾರ ಅವರು. ಮತ್ತೆ ಅವನು ಹಾಕೋಕಾರ ಡಾಕ್ಟರ್ ಬಂದೇ ಇಲ್ಲ, ಬರೀ ಅವರೇ ನೋಡ್ತಿದ್ರು. ಸಿಸ್ಟರ್ ನೋಡ್ತಿದ್ರು. ಆ ಸಿಸ್ಟ್ರಿಗೂ ಹೋಗಿ ಕರೆಯಕ್ಕೆ ಹೋಗಿದ್ರೆ ಸಂಕಟ ಮಾಡ್ತದ, ಮೇಡಮ್ ಏನಾಗೈತೆ ನೋಡ್ರಿ ಅಂತ ಹೇಳಿದ್ರೆ ಬಂದ ನೋಡ್ಕೊಂಡು ಬಿಟ್ಟು ಸಾರಿ ಲಾಸ್ಟ್ ಅದು
ಲಾಸ್ಟ್ ಟೈಮಿಗೆ ಬಂದು ಇಲ್ಲೇ ಎಮರ್ಜೆನ್ಸಿ ವಾರ್ಡಿಗೆ ಹಾಕ್ಯಾರ. ಅವಾಗ ಎಮರ್ಜೆನ್ಸಿ ಎಷ್ಟು ಹೊತ್ತು ಹಾಕೊಂಡ್ರು? ಒಂದು 5 ನಿಮಿಷ ಹಾಕ್ಯಾರ. ಎಮರ್ಜೆನ್ಸಿಗೆ 5 ನಿಮಿಷ ಹಾಕಿ ಹೊರಗೆ ಡಿಸ್ಚಾರ್ಜ್ ಅಂತೇಳಿ ಬರ್ದು ಕೊಟ್ಟರು. ಅಲ್ಲಿಂದ ಶುರು ಆಯ್ತು. ಎಮರ್ಜೆನ್ಸಿಗೆ ಹಾಕ್ಯಾರ. ಮತ್ತೆ ಮೇಲೆ ಹೋಗಿದ್ರು ಡಿಸ್ಕಸ್ ಮಾಡಕ್ಕೆ. ಅಲ್ಲಿ ಒಂದು 1/4 ಗಂಟೆ ಅಲ್ಲೇ ಆಗಿತ್ತು. ಗೊತ್ತಾಗೈತಿ ಅಲ್ಲಿ ಏನಂತ ಕೇಳಿದ್ ನಾವು, ಸಾರ ಇಲ್ಲಿಂದ ಅಲ್ಲಿವರೆಗೂ ಹೋಗಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಏನು ಸರ್? ಏನಾಗಲ್ಲಪ್ಪ, ಈಗ ಆರಾಮದಾನ ಅಂತ ಹೇಳಿ ಅಷ್ಟ್ರಾಗ ಪ್ರಾಣ ಬಿಟ್ಟಾನ. ಆಕ್ಸಿಜನ್ ಏನು ಹಾಕಿರೋದು? ಏನೇನಿಲ್ಲ, ಆಕ್ಷನ್ ಕೂಡ ಹಾಕಿಲ್ಲ. ಒಂದು ಬಾಟ್ಲಿ ಒಂದೇ ಹಾಕಿದ್ದ ಅವನು. ಆಕ್ಷನ್ ಅಂತೂ ಹಾಕಿಲ್ಲ, ಓಪನ್ ಇತ್ತು. ಎಷ್ಟು ನಿಮಿಷದಾಗ ಇಲ್ಲಿಂದ ಆಸ್ಪತ್ರೆ ಹೋದಿಂದ ಎಷ್ಟು ನಿಮಿಷ? ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ಮೇಲೆ ಎಲ್ಲಿ ಇದಾಯ್ತು? ಇಲ್ಲೇ ಹೊಸಪೇಟೆಗೆ 5 ಕಿಲೋಮೀಟರ್ ಅಷ್ಟೇ. ಆದರೆ ಈ ಆರೋಪವನ್ನು ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ವಿನಯ್ ರಾಘವೇಂದ್ರ ಅಲ್ಲಗಳೆದಿದ್ದಾರೆ. ಸೊ ನಿನ್ನೆ ಮಧ್ಯಾಹ್ನ 2:30ಗೆ ಗೌತಮ್ ಅಂತ ಹುಡುಗ, 9 ವರ್ಷದ ಹುಡುಗ, ಡೆಂಗು ಜ್ವರ ಅಂಥೇಳಿ ಮರಮನಹಳ್ಳಿಯಿಂದ ಇಲ್ಲಿ ಬಂದರು. ಸೊ ಇಮಿಡಿಯೇಟ್ ನೋಡಿದ್ವಿ, ಜ್ವರ ಇತ್ತು, ಪ್ಲೇಟ್ಲೆಟ್ ಕಣ ಸ್ವಲ್ಪ ಕಡಿಮೆ ಆಗಿತ್ತು, ಬೇರೆ BP ಪಲ್ಸ್ ಎಲ್ಲ ಚೆನ್ನಾಗಿತ್ತು ಅಂತ ಅಡ್ಮಿಟ್ ಮಾಡಿ ಎಲ್ಲ ಚಿಕಿತ್ಸೆ ಕೊಟ್ವಿ. ಇವತ್ತು ಬೆಳಗ್ಗೆವರೆಗೂ ಹುಡುಗ ತುಂಬ ಚೆನ್ನಾಗಿದ್ದ, ತುಂಬ ಚೇತರಿಸ್ಕೊಂತ ಇದ್ದ. BP ಆಗಲಿ, ಪಲ್ಸ್ ಆಗಲಿ, ಆಕ್ಸಿಜನ್ ಲೆವೆಲ್ ಆಗಲಿ ಎಲ್ಲ ಚೆನ್ನಾಗಿತ್ತು. ಮಧ್ಯಾಹ್ನ 2 ಗಂಟೆಗೆ ಒಂದು ಸತಿ ವಾಂತಿ ಆಯಿತು. ವಾಂತಿ ಆದಾಗೆ ಮತ್ತೆ ಅದಕ್ಕೆ ಇನ್ನೊಂದು ಸತಿ ರಕ್ತ ಚೆಕ್ ಮಾಡಿ ನೋಡಿದ್ವಿ. ರಕ್ತ ತುಂಬ ಕಡಿಮೆ ಆಗಿತ್ತು ಅಂಥೇಳಿ ಅವರಿಗೆಲ್ಲ ಹೇಳಿ, ಇಲ್ಲಿ ರಕ್ತ ಹೊಸಪೇಟೆಯಲ್ಲಿ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಅಂತ ಹೇಳ್ತೀವಿ. ಈ ಡೆಂಗು ಜ್ವರ ಮಕ್ಕಳಿಗೆ, ಎಸ್ಪೆಷಲಿ ಮಕ್ಕಳಿಗೆ ಬೇಕಾಗುವಂಥದ್ದು ಇದು. ಅದು ಇಲ್ಲಿ ಹೊಸಪೇಟೆಯಲ್ಲಿ ಸಿಗಲ್ಲ. ಬಳ್ಳಾರಿ ಆದರೂ ಇಲ್ಲ ಕೊಪ್ಪಳ ಇಲ್ಲ ಹುಬ್ಳಿಗೆ ಹೋಗಬೇಕು ಅಂತೆಲ್ಲ ಹೇಳಿ, ಆದಷ್ಟು ಬೇಗ ಹೋಗ್ರಿ ಅಂತೇಳಿ ಎಲ್ಲ ಮಾಡಿ ಅಲ್ಲಿವರೆಗೂ ಚಿಕಿತ್ಸೆ ಕೊಟ್ಟಿದ್ದೀವಿ. ಅವರಿಗೆಲ್ಲ ಹೇಳಿದರೆ ಕೂಡ ಅವರು 4:15 ಹೋಗಿಲ್ಲ. ಅವರು ಇಲ್ಲ ಅವ್ರು ಬರಬೇಕು, ಇವರು ಬರಬೇಕು, ನಮ್ಮ ಕಡೆಯವ್ರು ಬರಬೇಕು ಅಂಥೇಳಿ ತುಂಬ ಟೈಮ್ ತೊಗೊಂಡು ಲೇಟ್ ಮಾಡಿ ಕೊನೆಗೆ 4:45ಗೆ ಅವ್ರು ಹೋಗಿದ್ದಾರೆ. ಹೋಗಿ ಅರ್ಧ ದಾರಿಯಲ್ಲಿ ಬಳ್ಳಾರಿಗೆ ಹೋಗೋಷ್ಟು ಒಂದು 15-20 ನಿಮಿಷ ಬಳ್ಳಾರಿ ದಾರಿಯಲ್ಲಿ ಹೋಗಿದ್ದಾಗ ಅಲ್ಲಿ ಮಗುಗೆ ಮೋಸ್ಟ್ಲಿ ಮಗು ತೀರ್ಕೊಂಡಿದೆ. ಮತ್ತು ಇಲ್ಲಿ ಬಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತೋರಿಸಿದ್ದಾರೆ. ಇಲ್ಲ ಮಗು ತೀರ್ಕೊಂಡಿದೆ ಅಂತ ಹೇಳಿದ ಮೇಲೆ ಇಲ್ಲಿ ಬಂದು ಗಲಾಟೆ ಮಾಡ್ತಾಯಿದ್ದಾರೆ. ಸೊ ಅವರು ಅಲ್ಲೇ 2-2:30ಗೆ ನಾವು ಹೇಳಿದಾಗೆ ಹೋಗಿದ್ರು. ಆ ಪ್ಲೇಟ್ಲೆಟ್ ಹಾಕಿದ್ರೂ ಎಷ್ಟೋ ಮಟ್ಟಿಗೆ ಆ ಮಗು ಚೇತರಿಸ್ಕೊತಾ ಇತ್ತು. ಯಾಕಂದರೆ ಇನ್ನೂ 28,000 ಅಂದ್ರೂ ಒಳ್ಳೆ ಇದು, ಅದೇನು ತುಂಬ ಕಡಿಮೆ ಅಲ್ಲ. ನಾವು ಎಷ್ಟು 4-5 ಸಾವಿರ ಪೇಷಂಟು ಆರಾಮಾಗಿ ಹೋಗಿದ್ದಾರೆ ಇಲ್ಲಿಂದ. ಸೊ ಎಲ್ಲನೂ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಕಳಿಸಿದ್ದೀವಿ. ಆದರೂ ಅವ್ರು ಹೋಗೋದು ಸ್ವಲ್ಪ ಲೇಟಾಗಿ, ಮಗು ಇರೋದ್ರಿಂದ ಚೇತರಿಸ್ಕೊಳೋದು ಸ್ವಲ್ಪ ಶಕ್ತಿ ಕಡಿಮೆ ಇರೋದ್ರಿಂದ ಅದು ಡೆತ್ ಆಗಿದೆ. ಡೆಂಗು ಅಲ್ಲಿ ಈ ಥರ ಆಗುತ್ತೆ ಒಂದೊಂದ್ಸತಿ ಬ್ಲೀಡಿಂಗ್ ಆದಾಗ. ಯಾವ ದೇವರು ಎಂಥ ಅಮೆರಿಕಲ್ಲಿ ಎಂಥ ಒಳ್ಳೆ ಡಾಕ್ಟ್ರ್ ಇದ್ರೂ ಇದಕ್ಕೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ಆದರೂ ದುರದೃಷ್ಟದ ಮಗು ತೀರ್ಕೊಂಡಿದೆ. ಸೊ ಅದನ್ನು ನೀವು ಬೇಕಂದರೆ ಅದನ್ನು ತೊಗೊಂಡು ಹೋಗಿ ಕಂಪ್ಲೇಂಟ್ ಕೊಟ್ಟು ಬೇಕಂದರೆ ಎಕ್ಸಾಮಿನ್ ಮಾಡಿಸ್ಲಿ, ಇಲ್ಲ ಕೇಸ್ ಮಾಡಲಿ, ಅದೆಲ್ಲ ನಾವು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀವಿ. ಓಕೆ, ನಮ್ಮ ಕಡೆಯಿಂದಂತೂ ಯಾವುದೂ ತಪ್ಪಾಗಿಲ್ಲ. ತನಿಖೆಗೆ ಜಿಲ್ಲಾಧಿಕಾರಿ MS ದಿವಾಕರ್ ಆದೇಶ ನೀಡಿದ್ದಾರೆ. ವೈದ್ಯರ ನಿರ್ಲಕ್ಷ್ಯ ಕುರಿತು KPME ಕಾಯ್ದೆ ಪ್ರಕಾರ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಶಂಕರ್ ನಾಯ್ಕ ತಿಳಿಸಿದ್ದಾರೆ. ನಾಳೆ ಬಸಾಪುರ ತಾಂಡದ ಒಂದು ಮಗು ಇಲ್ಲಿ ಅಡ್ಮಿಟ್ ಆಗಿದೆ. ಹೊರಯಿಂದ ಅಡ್ಮಿಟ್ ಆಗಿದೆ. ನಿನ್ನೆಯಿಂದ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಡಾಕ್ಟ್ರ್ ಏನು ನಿನ್ನೆ ಬಂದು ನೋಡಿದವರು ಬೆಳಿಗ್ಗೆ ಅಷ್ಟೇ ಬಂದು ನೋಡಿದ್ದಾರೆ ಅಷ್ಟೇ. ಬಟ್ ಏಕಾಏಕಿಯಾಗಿ ಈಗ ಇವತ್ತು ನನ್ನ ಕಡೆಯಿಂದ ಆಗಿಲ್ಲ ಅಂತೇಳಿ ಬಳ್ಳಾರಿ ಕಳಿಸಿದ್ದಾರೆ. ಇಲ್ಲಿಂದ ಡಿಸ್ಚಾರ್ಜ್ ಆಗಿ ಸುಮಾರು 2-3 ಕಿಲೋಮೀಟರ್ ಡೆತ್ ಆಗಿದೆ. ಮಗು ಪುನರ್ಕೃಷಿತವಾಗಿ ಪರಿಶೀಲಿಸಿ ಅದನ್ನು ತನಿಖೆ ನಡೆಸಿ ಅಥವಾ ಏನು ಇನ್ವೆಸ್ಟಿಗೇಷನ್ಸ್ ಮಾಡಿಸಿ ಅಥವಾ ಟ್ರೀಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂತ ನೋಡಿಕೊಂಡು ಅವ್ರ ಮೇಲೆ ಇದು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗುತ್ತಾ ಇಲ್ಲ ಅಂತ ನೋಡಿಕೊಂಡು ತನಿಖೆ ತಂಡ ರಚನೆ ಮಾಡಿ ನಾಳೆ ಬೆಳಿಗ್ಗೆ ಅವರಿಗೆ ಒಂದು ತನಿಖೆ ತಂಡ ಕಳಿಸಿ ಏನಾದರೂ ನೆಗ್ಲಿಜೆನ್ಸ್ ಇತ್ತಪ್ಪ ಅಂದರೆ ಅಕಾರ್ಡಿಂಗ್ ಟು ದಿ KPME ಆ್ಯಕ್ಟ್ ಪ್ರಕಾರ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಆ ಕ್ರಮವನ್ನು ನಾಳೆ ಜರುಗಿಸಲಿಕ್ಕೆ ನಾನು ಇದು ಮಾಡ್ತೀನಿ. ಈ ಮಗುಗೆ PM ಮಾಡಲಿಕ್ಕೆ ನಾನು ನೋಡ್ತಾ ಇದ್ದೀನಿ. FIR ಆಯ್ತಂದರೆ ಈ ಆಸ್ಪತ್ರೆ ಮೇಲೆ ಏನು ಕ್ರಮ ತಗೋಬೇಕು ಅಂತ. ಸರ್ ಭಾಳ ಆಗಿದ್ದಾವೆ ಅಂತಲ್ಲ ಸರ್? ಅದು ಹಿಂದೆ ಒಂದು 3 ಕೇಸನ್ನು ಆಗಿದ್ದು ನನಗೆ ಗೊತ್ತಿದ್ದಂಗೆ. ಒಂದು ಸ್ಪ್ಲಿನೆಕ್ಟಮಿ ಅಂತೇಳಿ ಒಂದು ಗರ್ಭಕೋಶದ ಆಪರೇಷನ್ ಆಗಿದೆ. ಇದು 3ನೇ ಕೇಸ್ ನನಗೆ ಗೊತ್ತಿದ್ದಂಗೆ. ಬಟ್ ಹಿಂದೆನೂ FIR ಮತ್ತು ಇದೆಲ್ಲ ಆಗಿದ್ದಾವೆ. ಇದಕ್ಕೆ ನಾನು ಏನು ಕ್ರಮ ತಗೋಬೇಕು ತನಿಖೆ ನಡೆಸಿ ಇಮಿಡಿಯೇಟಾಗಿ ನಾನು ಆ್ಯಕ್ಷನ್ ತೊಗೊಳೋಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಹಿಂದಿನ ಕೇಸಸ್ ಏನಾದರೂ ಅಲ್ಲ, ನಮಗೆ ಯಾವುದೇ ಥರದ ಒಂದು ಕಂಪ್ಲೇಂಟ್ ಬಂದಿರಲಿಲ್ಲ. ಪೊಲೀಸರಿಗೆ ಇದಾಗಿತ್ತು, ಅದು ಏನಾಗಿತ್ತು ಗೊತ್ತಾಗಲಿ. ನಮ್ಮ ಇಲಾಖೆಗೆ ಯಾವುದಾದ್ರೂ ಒಂದು ಕಂಪ್ಲೇಂಟ್ ಬಂದಿದ್ದರೆ ನಾನು ಅದ್ರ ಬಗ್ಗೆ ವಿಚಾರಣೆ ಮಾಡಿ ಹಿಂದಿನ ಕೇಸ್ಗಳು ಯಾವುದು ನೋಡಿಕೊಂಡು ನಾವು ಇದು ಮಾಡ್ಬೋದಾಗಿತ್ತು. ಬಟ್ ಈ ಕೇಸು ಈಗ ನಮ್ಮ ಮಾನ್ಯ
DC ಸರ್ ಆದೇಶ ಮಾಡಿದ್ದಾರೆ. ಇಮಿಡಿಯೇಟಾಗಿ ಅದು ಅಟೆಂಡ್ ಆಗಿ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿಕ್ಕೆ ನನಗೆ ಆದೇಶ ಮಾಡಿದ್ದಾರೆ. ಸರ್, ಈಗ ಕಲ್ಲಳ್ಳಿದು ಒಂದು ಪ್ರಕರಣ ಭಾಳ ಗಲಾಟೆ ಆಗಿತ್ತಲ್ಲ, ಇದೇ ಟೈಮಿಗೆ ಅದು ಭಾಳ ಗಲಾಟೆ ಅದು ನನ್ನ ಇಲಾಖೆ ನನಗೆ ಬಂದಿರಲಿಲ್ಲ. ಅವ್ರು ಪೊಲೀಸ್ನವರಿಗೆ ಕಂಪ್ಲೇಂಟ್ ಮಾಡಿದರು. ಬಟ್ ಈ ಕೇಸ್ ಏನಾಗಿದೆ ಅಂದರೆ ಈಗ ಆಲ್ರೆಡಿ ನಾನು DC ಹೋಗಿದೆ. DC ಸರ್ ನನಗೆ ಈಗ ಇಮಿಡಿಯೇಟಾಗಿ ಹೋಗಿ ಯಾವ ರೀತಿ ಅವ್ರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ನೋಡಿಕೊಂಡು ತನಿಖೆ ಮಾಡಿ ಇಮಿಡಿಯೇಟ್ ಆ್ಯಕ್ಷನ್ ತೊಗೋಬೇಕಂತ ಹೇಳಿದ್ದಾರೆ. ನಾಳೆ ಬೆಳಗ್ಗೆ ಒಂದು ತಂಡ ರಚನೆ ಮಾಡಿ, ಒಂದು ಎನ್ಕ್ವೈರಿ ತಂಡ ರಚನೆ ಮಾಡಿ ಆ್ಯಸ್ ಪರ್ KPM ಆ್ಯಕ್ಟ್ ಪ್ರಕಾರ ಏನು ಕ್ರಮ ತೊಗೋಬೇಕು ಆ ಕ್ರಮ ತೆಗೆದುಕೊಂಡು. ಸರ್, ಇದು ಡೆತ್ ಆಡಿಟ್ ಏನಾರು ಮಾಡಿಸ್ತಾರೆ ಅಂತ ಖಂಡಿತ ನಾನು PM ಇದು ಮಾಡಿಸಿ ಅಲ್ಲಿ 100 ಬೆಡ್ ಹಾಸ್ಪಿಟ್ಲಲ್ಲಿ ಒಂದು ತಂಡ ರಚನೆ ಮಾಡಿ PM ಮತ್ತು ನಮ್ಮದು ನಾಳೆ ಪೀಡಿಯಾಟ್ರಿಷಿಯನ್ ಏನಿರ್ತಾರಲ್ಲ ಅಲ್ಲಿ ಒಂದು ತಂಡ ರಚನೆ ಮಾಡಿ, ಅಲ್ಲಿ ಫಿಸಿಷಿಯನ್ ಇರ್ತಾನೆ, ಒಂದು ಪೀಡಿಯಾಟ್ರಿಷಿಯನ್ ಇರ್ತಾನೆ ಆ್ಯಂಡ್ ಒಬ್ಬ ಅನಸ್ತೇಷನ್ ಇರ್ತಾನೆ. 3 ಜನ ತಂಡವನ್ನು ರಚನೆ ಮಾಡಿ ಒಂದು PM ಮಾಡೋದು ಕೂಡ ಮತ್ತು ನಾಳೆ ಎನ್ಕ್ವೈರಿ ಮಾಡಿ ಇವ್ರ ಮೇಲೆ ಏನು ಕ್ರಮ ತಗೋಬೇಕು, ಯಾವ ರೀತಿ ಅವರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಈ ಮಗು ಏನಾಗಿತ್ತು ಅದನ್ನು ನೋಡಿಕೊಂಡು ನಾನು. ಇನ್ನು ಪ್ರತಿಭಟನೆ ಸ್ಥಳಕ್ಕೆ ಶಾಸಕ HR ಗವಿಯಪ್ಪ ಭೇಟಿ ನೀಡಿ ಆಸ್ಪತ್ರೆ ವೈದ್ಯರನ್ನು ತರಾಟೆಗೆ ತೆಗೆದುಕೊಂಡರು. ಇನ್ನು ಆಸ್ಪತ್ರೆಯಿಂದ ನಿರ್ಲಕ್ಷ್ಯವಾಗಿದ್ದರೆ ಸೂಕ್ತ ಕ್ರಮ ಕೈಗೊಳ್ಳಲು DHOಗೆ ಸೂಚಿಸಿದ ಅವರು ಬಾಲಕನ ಕುಟುಂಬಕ್ಕೆ 50,000 ರೂಪಾಯಿ ನೆರವು ನೀಡಿದ್ರು. ಎಲ್ಲ ನಾವು ಕ್ರಮ ತಗೋತೀವಿ. ಹುಡುಗ ಡೆಂಗು ಜ್ವರ ಇತ್ತು ಸರ್. ಸೊ ಮಧ್ಯಾಹ್ನನೇ ಹೇಳಿದ್ದೀವಿ ಈ ಥರ ಸೀರಿಯಸ್ ಕಡಿಮೆ ಆಗಿದೆ. ಸೊ SDP ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಅಂತ ಹೇಳ್ತೀವಿ. ಅದು ಇಲ್ಲಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮುಂದೆ ಸಿಗುತ್ತೆ. ಅದಕ್ಕೆ ಬಳ್ಳಾರಿಗೆ ಹೋಗಿ 2 ಗಂಟೆಗೆಲ್ಲ ಬರೆದು ಎಲ್ಲ ಇದು ಮಾಡಿ ಕಳಿಸಿದ್ವಿ. ಅವ್ರು ಹೇಳಿದ್ರು 4:15 ಹೋಗಿಲ್ಲ ಸರ್. 4:45 ದಾರಿಯಲ್ಲಿ ಆಂಬ್ಯುಲೆನ್ಸಲ್ಲಿ ಹೋಗ್ಬೇಕಾದ್ರೆ ಬಳ್ಳಾರಿಗೆ ಹೋಗೋದಾದ್ರೆ ಇನ್ನೂ ನೆಕ್ಸ್ಟ್ ಟೈಮು ಇಂಥ ಕೇಸ್ಗಳು ಇಮಿಡಿಯೇಟ್ ಆಗಿ DHO ಅವರಿಗೆ ರೆಫರ್ ಮಾಡಬೇಕು. ಇವೆಲ್ಲ ಹಿಂಗೆ ನೀವು ಇದು ಮಾಡಿ ಆದರೂ ಕೂಡ ನೆಕ್ಸ್ಟ್ ಟೈಮ್ ನೀವು ಎಲ್ಲ ಇಂಥವೆಲ್ಲ ನೀವು ಇದು ಮಾಡೋಕ್ಕೆ ಹೋಗ್ಬಾರ್ದು. ಎಲ್ಲ ಒಳ್ಳೆಯಾದ್ರಿಂದ ಹಿಂದೆ ಆ್ಯಕ್ಷನ್ ತಗೋಬೇಕು. ಅದು ಮಕ್ಕಳ ಡಾಕ್ಟರ್ ಅಲ್ಲ, ಆದ್ರೂ ಯಾವ ರೀತಿ ಅಡ್ಮಿಟ್ ಮಾಡಿಸ್ಕೊಂಡ ಆತ ಮಕ್ಕಳ ಡಾಕ್ಟರ್ ಅಲ್ಲ. ಫಸ್ಟು ಯಾವ ರೀತಿ ಅಡ್ಮಿಟ್ ಮಾಡಿಸಿದಾಗ ಕಾರಣ ಏನು ಅಡ್ಮಿಟ್ ಮಾಡಿ ಅವ್ನು ಮಕ್ಕಳ ಡಾಕ್ಟರ್ ಅಲ್ಲ. ಸರಿಯಾಗಿ ಪೇಷಂಟ್ಸ್ನ ಟ್ರೀಟ್ ಮಾಡಬೇಕಾಗಿತ್ತು. ಇಮಿಡಿಯೇಟಾಗಿ ಅವ್ರು ಮಾಡೋಕ್ಕಾಗಂಗಿಲ್ಲ ಅಂದ್ರೆಗಿನ ಇಮಿಡಿಯೇಟಾಗಿ ಡಿಸ್ಟ್ರಿಕ್ಟ್ ಆಫೀಸ್ಗೆ DHOಗೆ ಇಂಟಿಮೇಟ್ ಮಾಡಬೇಕು, ಇಲ್ಲದೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗನ ಇಂಟಿಮೇಟ್ ಮಾಡಬೇಕಾಗಿತ್ತು. ಯಾವಾಗ ನಮ್ಮ ಹತ್ರ ಸವಲತ್ತಿಲ್ಲ ಅಂದ್ರೆಗಿನ ನಾವು ಇಟ್ಕೊಳ್ಳೋದು ತಪ್ಪಾಗುತ್ತೆ. ಹಾಗಾಗಿ ಸ್ವಲ್ಪ ಇಮಿಡಿಯೇಟಾಗಿ ದೇ ಹ್ಯಾವ್ ಟು ರೆಫರ್ ಆ್ಯಂಡ್ ನೀವು ಆ್ಯಕ್ಷನ್ ತಗೋಬೇಕು ಸರ್. ನೀವೆಲ್ಲ ಹಾಸ್ಪಿಟಲ್ಸ್ಗೆ, ಪ್ರೈವೇಟ್ ಹಾಸ್ಪಿಟಲ್ಸ್ಗೆಲ್ಲ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಡ್ರಿ. ಇಂಥ ಯಾವನ ಸೀರಿಯಸ್ ಕೇಸಸ್ ಇದೆ ಅಂದರೆ ನಿಮ್ಗೆ ಇಮಿಡಿಯೇಟಾಗಿ ರಿಪೋರ್ಟ್ ಮಾಡೋಕ್ಕೆ ಹೇಳ್ರಿ. ಅದ್ರ ಮೇಲೆ ಏನು ಆ್ಯಕ್ಷನ್ ತಗೋಬೇಕು ವಿ ವಿಲ್ ಆಲ್ ಟೇಕ್ ದಿಸ್ ಆ್ಯಕ್ಷನ್. ಮುಂದೆ ಆಗ್ದಂಗೆ ನಾವು ನೋಡ್ಕೊತೀವಿ. ಅದು ಈ ಹಾಸ್ಪಿಟಲ್ ಮೇಲೆ ಪದೇ ಆರೋಪಗಳು ಬರ್ತಾನೆ ಇರ್ತಾರೆ. ಈಗ 5-6 ಕೇಸ್ ಆಯ್ತು ಸರ್. ಕಳೆದ 2-3 ತಿಂಗಳಲ್ಲಿ ಅದ್ರ ಬಗ್ಗೆ ಸ್ಟಡಿ ಮಾಡೋಕ್ಕೆ ಹೇಳಿದ್ದೀನಿ, ಎನ್ಕ್ವೈರಿ ಮಾಡೋಕ್ಕೆ ಹೇಳಿದ್ದೀನಿ ನಾನು. ಅದು ಎನ್ಕ್ವೈರಿ ಏನಿದೆ ಎನ್ಕ್ವೈರಿಗೆ ಕುಂದಿರಿಸ್ಬಿಟ್ಟು ವಿಲ್ ಟೇಕ್ ಅ ರಿಪೋರ್ಟ್ ಬೇಸ್ಡ್ ಆನ್ ದಟ್. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ.
ತಾಯಿ ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ. ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದಿನಾಂಕ 10ರಂದು ನಡೆಯಲಿದೆ ಬಾಲಕನ ಪಾಲಕ ಪೋಷಕರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.